ನಮಸ್ಕಾರ. ನಮ್ಮೂಟದಲ್ಲಿ ಕುರಿ ಮಾಂಸ ಅಂದ್ರೆ ಫೇವ್ರೆಟ್ ಡಿಶ್, ಆದ್ರೆ ಕೆಲವರು ಹೇಳ್ತಾರೆ ಹೆವಿ, ಕೊಲೆಸ್ಟ್ರಾಲ್, ಹಾನಿ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದು ಕುರಿ ಮಾಂಸ ನಿಜವಾಗ್ಲೂ ಆರೋಗ್ಯಕ್ಕೆ ಒಳ್ಳೆಯದಾ, ಯಾವಾಗ ಒಳ್ಳೆಯದು, ಯಾವಾಗ ತಪ್ಪು. ಮೊದಲಿಗೆ ಮಾಂಸದಿಂದ ಆಗುವ ದೇಹಕ್ಕೆ ತೊಂದರೆ ಬಗ್ಗೆ ನೋಡೋಣ. 1. ಗಟ್ ಮೈಕ್ರೋಬಯೋಮ್ ಮೇಲೆ ಪರಿಣಾಮ. ಅಂದ್ರೆ ಜಾಸ್ತಿ ರೆಡ್ ಮೀಟ್ ತಿನ್ನೋದ್ರಿಂದ ಹೊಟ್ಟೆಯಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾ ಬ್ಯಾಲೆನ್ಸ್ ಬದಲಾಗಬಹುದು. ಗಟ್ ಬ್ಯಾಕ್ಟೀರಿಯಾ ಇಂಬ್ಯಾಲೆನ್ಸ್ ಆಗಬಹುದು. ಜೀರ್ಣ ತೊಂದರೆ, ಗ್ಯಾಸ್ಟ್ರಿಕ್. ದೀರ್ಘಕಾಲದಲ್ಲಿ ಮೆಟಬಾಲಿಸಂ ಮೇಲೆ ಪರಿಣಾಮ ಬೀರುತ್ತದೆ. 2. TMAO ಅಂದ್ರೆ ನಮ್ಮ ದೇಹದಲ್ಲಿ ರೂಪುಗೊಳ್ಳುವ ಒಂದು ರಾಸಾಯನಿಕ ಸಂಯೋಗ. ಹೃದಯ ಸಂಬಂಧಿ ರಿಸ್ಕ್ಗೆ ಲಿಂಕ್ ಆಗಿರುವ ಕಾಂಪೌಂಡ್. ರೆಡ್ ಮೀಟ್ ಜೀರ್ಣವಾಗುವಾಗ TMAO ಎಂಬ ಕಾಂಪೌಂಡ್ ಉಂಟಾಗಬಹುದು. ಇದು ಕೆಲ ಅಧ್ಯಯನಗಳಲ್ಲಿ ಹಾರ್ಟ್ ಡಿಸೀಸ್ ಜೊತೆ ಸಂಪರ್ಕ ಹೊಂದಿದೆ ಎಂದು ಹೇಳಲಾಗಿದೆ. ಜಾಸ್ತಿ ಎಣ್ಣೆ, ಕೊಬ್ಬು ಇರುವ ಮಟನ್ ಅಥವಾ ಪ್ರಾಸೆಸ್ಡ್ ಮೀಟ್ ಹೆಚ್ಚು ತಿಂದರೆ ದೇಹದೊಳಗೆ ಸಣ್ಣ ಮಟ್ಟದ ಉರಿಯೂತ, ಇನ್ಫ್ಲಮೇಷನ್ ಹೆಚ್ಚಾಗಬಹುದು. ಅದರಿಂದ ಸಂಧಿ ನೋವು, ಜಾಯಿಂಟ್ ಡಿಸ್ಕಂಫರ್ಟ್. ದೇಹದ ಅಲಸ್ಯ, ಫೆಟೀಗ್. ಕಿಡ್ನಿ ಮೇಲೆ ಒತ್ತಡ, ಹೈ ಪ್ರೋಟೀನ್ ಲೋಡ್. ಆಲ್ರೆಡಿ ಕಿಡ್ನಿ ಇಶ್ಯೂ ಇದ್ದವರಿಗೆ ಹೆಚ್ಚು ಪ್ರೋಟೀನ್ ಫಿಲ್ಟ್ರೇಷನ್ ಸ್ಟ್ರೆಸ್ ಆಗಬಹುದು. ಕೆಲವರಿಗೆ ಹೆಚ್ಚು ಎಣ್ಣೆ, ಮಸಾಲೆ ಇರುವ ಮಟನ್ ತಿಂದರೆ ಊಟದ ನಂತರ ಮುಖದಲ್ಲಿ ಪುಟ್ಟ ಪುಟ್ಟ ಮೊಡವೆಗಳು ಹೇಳಬಹುದು. ಈಗ ಮಟನ್ ತಿಂದರೆ ದೇಹಕ್ಕೆ ಏನು ಲಾಭ ಅಂತ ತಿಳಿಯೋಣ. ಮಟನ್ ಕೇವಲ ಟೇಸ್ಟ್ ಮಾತ್ರ ಅಲ್ಲ, ಸರಿಯಾದ ಪ್ರಮಾಣದಲ್ಲಿ ತಿಂದರೆ ಕೆಲವು ಆರೋಗ್ಯಕರ ಲಾಭಗಳೂ ಇವೆ. ಮಟನ್ನಲ್ಲಿ ಪ್ರೋಟೀನ್ ಜಾಸ್ತಿ ಇದ್ದು ಸ್ನಾಯುಗಳಿಗೆ ಬಲ ಮತ್ತು ಶಕ್ತಿ ಕೊಡಲು ಸಹಾಯ ಮಾಡುತ್ತದೆ. ಐರನ್ ಸಮೃದ್ಧವಾಗಿದ್ದು ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತದೆ. ಐರನ್ ಕೊರತೆ ಇರುವವರಿಗೆ ಇದು ತುಂಬಾ ಅನುಕೂಲ. ಇದರಲ್ಲಿ B12 ಇದ್ದು ನರ ಮತ್ತು ರಕ್ತಕಣಗಳಿಗೆ ಸಹಾಯ ಮಾಡುತ್ತದೆ. ರೋಗನಿರೋಧಕ ಶಕ್ತಿ, ಜಿಂಕ್. ಜಿಂಕ್ ದೇಹದ ಇಮ್ಯುನಿಟಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮಟನ್ ತಪ್ಪು ಆಹಾರ ಅಲ್ಲ, ಪ್ರಮಾಣ ಮತ್ತು ವಿಧಾನವೇ ಆರೋಗ್ಯ ತೀರ್ಮಾನಿಸುತ್ತದೆ. ಸ್ನೇಹಿತರೆ, ನಾವು ಕೊಟ್ಟ ಮಾಹಿತಿ ನಿಮಗೆ ಸಹಾಯವಾದರೆ ನಮ್ಮ ಚಾನೆಲ್ಗೆ ಒಂದು ಲೈಕ್ ಕೊಡಿ ಮತ್ತು ಮುಂದೆ ಬರುವಂತಹ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.